ಫ್ರೆಂಡ್ಸ್, ಬೆಳಗ್ಗೆ ಆಗಿದೆ. ಸೊ ಬೆಳಗ್ಗೆ ಆದ ತಕ್ಷಣ ನಮ್ಮ ಸ್ತ್ರೀಯರ ಕೆಲಸ ಅಂತ ಅಂದರೆ ಮಾರ್ನಿಂಗ್ ಎದ್ದ ತಕ್ಷಣ ರೂಟೀನ್ ಮಾಡೋದು. ಸೊ ನಾನು ಕೂಡ ಬೆಳಗ್ಗೆ ಎದ್ದ ತಕ್ಷಣವೇ ನನ್ನ ರೂಟೀನ್ ಎಲ್ಲ ಮುಗಿಸ್ಕೊಂಡು ಬಿಡ್ತೀನಿ. ಯಾಕಂತ ಅಂದರೆ ಮಗ ಎದ್ದ ಮೇಲೆ ಆಮೇಲೆ ಏನು ಕೆಲಸ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ಸೊ ನೋಡಿ, ಜೀವನದಲ್ಲಿ ನಾವು ತುಂಬಾ ಆಸೆಗಳನ್ನ ಇಟ್ಕೊಂಡಿರ್ತೀವಿ, ಆದರೆ ಆ ಆಸೆಗಳು ಯಾವುದು ಕೂಡ ಈಡೇರಲ್ಲ. ಸೊ ದೇವರು ಏನು ಅಂದ್ಕೊಂಡಿರ್ತಾನೆ ಸೊ ಅದೇ ರೀತಿಯಾಗಿ ಆಗ್ತಾ ಇರುತ್ತೆ. ಸೊ ನನ್ನ ಜೀವನದಲ್ಲಿಯೂ ಕೂಡ ಅದೇ ರೀತಿ ಆಗ್ತಾಯಿದೆ. ಸೊ ನಾನು ಇನ್ನು ಮುಂದೆ ನನ್ನ ಲೈಫ್ನಲ್ಲಿರೋ ಎಲ್ಲ ಒಂದು ಸ್ಟೋರಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಹಾಗೆಯೇ ಸಪೋರ್ಟ್ ಕೊಡ್ತಾಯಿರಿ ಫ್ರೆಂಡ್ಸ್. ಸೊ ಮಾರ್ನಿಂಗ್ ಎದ್ದ ತಕ್ಷಣ ರಿಲ್ಯಾಕ್ಸ್ ಆಗಬೇಕು ಅಂತ ಅಂದರೆ ಎಕ್ಸಸೈಸ್ ಅಂತೂ ಮಾಡಲೇಬೇಕು. ಸೊ ನಾನು ಕೂಡ ಮಾಡ್ಕೋತೀನಿ. ಅದಾದ ನಂತರ ನನ್ನ ಮಾರ್ನಿಂಗ್ ರೂಟೀನ್ ಅಂತ ಬೆಳಗ್ಗೆ ಎದ್ದ ತಕ್ಷಣ ಎಂಟಿ ಸ್ಟಮಕ್ 1 ಗ್ಲಾಸ್ ನೀರನ್ನು ಕುಡಿತೀನಿ. ಹಾಗೆಯೇ ಇಲ್ಲಿ ಲೆಫ್ಟ್ ಆಗಿರುವಂಥ ಬ್ರೆಡ್ ಇತ್ತು. ಸೊ ಬ್ರೆಡ್ನಿಂದ ಇಲ್ಲಿ ಬ್ರೆಡ್ ಚೀಸ್ ಟೋಸ್ಟನ್ನು ಮಾಡ್ಕೊಂಡಿದ್ದೆ, ತುಂಬಾ ಟೇಸ್ಟಿಯಾಗಿತ್ತು. ಸೊ ನಮ್ಮ ಸಂಡೇ ರೂಟೀನ್ ಇದೇ ಆಗಿರುತ್ತೆ ಅಲ್ವಾ ಎಲ್ಲರದ್ದು. ಅದಾದ ನಂತರ ಹೇರ್ ರೂಟೀನ್ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣವೇ ಇವಾಗ ಸಂಡೇ ಅಂತ ಅಂದರೆ ಹೇರ್ ವಾಶ್ ಮಾಡಬೇಕಾಗತ್ತೆ. ಸೊ ಸಿಂಪ್ಲಿಯಾಗಿ ಹೇರ್ ವಾಶ್ ಮಾಡೋದಕ್ಕಿಂತ ಈ ರೀತಿಯಾಗಿ ಹೇರ್ ವಾಶನ್ನು ಮಾಡ್ತಾಯಿರ್ತೀನಿ. ಸ್ವಲ್ಪ ಅಲೋವೆರಾ ಹಾಗೇನೋ ಒಂದು ಪುಡಿನ ಮಾಡ್ಕೊಂಡಿರ್ತೀನಿ, ಸೀಕ್ರೆಟ್ ಪುಡಿನ. ಸೊ ಮುಂದೆ ಅದನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ. ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಮಿಕ್ಸರ್ ಮಾಡಿ ಮೆಹಂದಿಯನ್ನು ಹಚ್ಕೊಳ್ತಾ ಇದ್ದೀನಿ. ಸೊ ವೀಕ್ಲಿ 1 ಟೈಮ್ ಏನು ಹಚ್ಕೊಳ್ಳಲ್ಲ, ತಿಂಗಳಿಗೆ 1 ಟೈಮ್ ಅಷ್ಟೇ ನಾನು ಹಚ್ಕೊಳ್ಳೋದು. ಸೊ ಅದು ಕೂಡ ಹಸ್ಬೆಂಡ್ ನಾನೇ ಹಚ್ತೀನಿ ಬಾ ಅಂತ ಹೇಳಿದ್ರು. ಸೊ ಹಾಗಾಗಿ ಅವರೇ ಹಚ್ಚಿದ್ರು. ಅದಾದ ನಂತರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಸಂಡೇ ಇರೋದ್ರಿಂದ ಮನೆಯೆಲ್ಲ ತುಂಬಾ ಕ್ಲೀನ್ ಮಾಡೋದಿತ್ತು. ಹಾಗಾಗಿ ಎಲ್ಲ ಒಂದು ವಸ್ತುಗಳನ್ನು ಅಲ್ಲಲ್ಲೇ ಇಟ್ಬಿಟ್ಟಿರ್ತೀನಿ, ಮಗ ಇರ್ತಾನೆ. ಹಾಗಾಗಿ ಸೊ ಎಲ್ಲವನ್ನು ಕೂಡ ಕ್ಲೀನ್ ಮಾಡಿಕೊಂಡೆ. ಮಧ್ಯಾಹ್ನದ ಊಟಕ್ಕೆ ಈ ರೀತಿಯಾಗಿ ಸಿಂಪ್ಲಿಯಾಗಿಯೇ ಕಿಚಡಿಯನ್ನು ಮಾಡ್ಕೊಂಡಿದ್ದೆ. ಮತ್ತು ಈ ರೀತಿಯಾಗಿ ಒಂದು ಜ್ಯೂಸನ್ನು ಕುಡಿತಾ ಬಂದಿದ್ದೀನಿ. ಸೊ ಇದರಿಂದ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ತೀನಿ. ಸೊ ಸ್ವಲ್ಪ ಗ್ರಾಸರಿ ಎಲ್ಲ ಮುಗಿದಿತ್ತು, ಹಾಗಾಗಿ ಗ್ರಾಸರಿ ಎಲ್ಲ ಸ್ವಲ್ಪ ತುಂಬಿಕೊಂಡೆ. ಸೊ ಸಂಡೇ ಇರೋದ್ರಿಂದ ನಮಗೆ ಇದೇ ಕೆಲಸ ಆಗಿರುತ್ತೆ ಸ್ತ್ರೀಯರಿಗೆ. ಸೊ ಮನೆಯಲ್ಲಿ ಇದಂತಹ ಚಿಕ್ಕ ಪುಟ್ಟ ಕೆಲಸಗಳನ್ನೇ ಮಾಡ್ತಾ ಇರ್ತೀವಿ. ಸೊ ನೀವು ಕೂಡ ಹೀಗೆ ಮಾಡ್ತೀರಾ ಅಂತ ನಾನು ಅನ್ಕೋತೀನಿ. ಸೊ ನೋಡಿ, ಈ ರೀತಿಯಾಗಿಯೇ ಇವತ್ತಿನ ಒಂದು ಫಸ್ಟ್ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಪ್ಲೀಸ್ ಸಪೋರ್ಟ್ ಕೊಡ್ತಾ ಇರಿ. ನಾನು ಒಂದೇ ಸಲ ಡಿಮಾರ್ಟ್ನಿಂದ ಎಲ್ಲ ವಸ್ತುಗಳನ್ನ ತರಿಸ್ಕೊಂಡ್ಬಿಡ್ತೀನಿ. ಅದಾದ ನಂತರ ನನಗೆ ಟೈಮ್ ಸಿಕ್ಕಾಗಲಿಲ್ಲ ಈ ರೀತಿಯಾಗಿ ಕೆಲಸವನ್ನು ಮಾಡ್ಕೊಳ್ತಾ ಇರ್ತೀನಿ. ಅದು ಸಂಡೇ ಮಾತ್ರ ಗ್ರಾಸರಿ ಕೆಲಸ ಹೊಡೆದ ತಕ್ಷಣ ಅಂತೂ ಕ್ಲೀನ್ ಅಂತೂ ಏನಾಗೋದಿಲ್ಲ. ಸೊ ನಾವು ಕೆಲಸ ಮಾಡಿದಾಗಲೇ ಆಗುತ್ತೆ. ಅದೇ ರೀತಿಯಾಗಿ ನಾವು ಕೂಡ ಜೀವನದಲ್ಲಿ ಕಷ್ಟಪಟ್ಟಾಗಲೇ ಫಲ ಅನ್ನೋದು ಸಿಗುತ್ತೆ. ಸೊ ಹಾಗಾಗಿ ಈ ಒಂದು ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಗ್ರ್ಯಾಜುಯೇಟ್ ಅನ್ಎಂಪ್ಲಾಯ್ ಆಗಿದ್ದೀನಿ ಇವಾಗ. ಸೊ ಹಾಗಾಗಿ ಈ ಒಂದು ಜರ್ನಿನ ಸ್ಟಾರ್ಟ್ ಮಾಡಿಕೊಂಡು ನಿಮ್ಮ ಜೊತೆ ಇವಾಗ ನನ್ನ ಒಂದು ಲೈಫ್ ಸ್ಟೈಲ್ ಆಗಿರ್ಬೋದು, ಹಾಗೆಯೇ ಫ್ಯಾಮಿಲಿ ಇರ್ಬೋದು, ಸೊ ಎಲ್ಲವನ್ನು ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಸೊ ನೋಡಿ, ಕೆಲಸ ಎಲ್ಲ ಮುಗಿಯೋಷ್ಟರೊಳಗೆ ಇವಾಗ ಈವ್ನಿಂಗ್ ಟೈಮ್ ಕೂಡ ಆಗಿತ್ತು. ಮಗನಿಗೆ ಪಾಸ್ತಾ ಬೇಕಾಗಿತ್ತು. ಸೊ ಹಾಗಾಗಿ ಹೊರಗಡೆ ಎಲ್ಲ ಮನೆಯಲ್ಲೇ ಈ ರೀತಿಯಾಗಿ ಸಿಂಪಲ್ಲಾಗಿ ಪಾಸ್ತಾನ ಮಾಡ್ಕೊಂಡ್ಬಿಡ್ತೀನಿ. ಸೊ ಇದರ ರೆಸಿಪಿ ಏನಾದರೂ ಬೇಕಂತ ಅಂದರೆ ಕಮೆಂಟ್ನಲ್ಲಿ ತಿಳಿಸಿ, ನಾನು ಖಂಡಿತವಾಗ್ಲೂ ನಿಮಗೆ ಮುಂದಿನ ದಿನಗಳಲ್ಲಿ ಮಾಡಿ ತೋರಿಸ್ತೀನಿ. ಅದರ ಜೊತೆಗೆ ಅವರಿಗೆ ಕಾಫಿ ಕೂಡ ಮಾಡಿ ಕೊಡಬೇಕಾಗಿತ್ತು. ಸೊ ಚಹಾನ ತೊಗೊಳ್ತಾರೆ. ಸೊ ಚಹಾ ಇಬ್ಬರು ಕೂಡ ತೊಗೊಂಡ್ವಿ. ಸೊ ಇದೇ ಟೈಮ್ ಅಲ್ವಾ ನಾವು ಕಪಲ್ಸ್ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡುವಂಥದ್ದು. ಸೊ ಸಂಡೇ ಇರುತ್ತೆ, ಎಲ್ಲರೂ ಕೂಡ ಫ್ರೀ ಇರುತ್ತೆ. ಹಾಗೆಯೇ ಇವರು ಕೂಡ ಸ್ವಲ್ಪ ಫ್ರೀ ಆಗಿದ್ದರು. ಹಾಗೆಯೇ ನಾವು ಒಂದು ಟೆರೆಸ್ನಲ್ಲಿ ಹೋಗಿ ಇಬ್ಬರು ಕೂಡ ಚಹಾನ ಎಂಜಾಯ್ ಮಾಡಿದ್ವಿ. ಸೊ ಸ್ವಲ್ಪ ಮಾತನಾಡಿದ್ವಿ. ಅದಾದ ನಂತರ ಮಕ್ಕಳ ಕೀಟ್ಲೆ ನೋಡಿ, ಇಲ್ಲಿ ನಾವು ಅಲ್ಲಿ ಮಾತನಾಡುವಾಗ ಇಲ್ಲಿ ಅವರು ಫ್ರಿಜ್ನ ತೆಗೆದು ಹಾಕೋದು ಇದೇ ಕೆಲಸನ ಮಾಡ್ತಾಯಿದ್ದ. ಇನ್ನೇನು ರಾತ್ರಿ ತಯಾರು ಮಾಡಬೇಕು ಊಟದ್ದು. ಹಾಗಾಗಿ ರೈಸ್ ಸಾಂಬಾರು ಬೇಡ ಅಂತ ಹೇಳಿ ದೋಸೆ ಮಾಡ್ಕೊಂಡಿದ್ದೆ. ಸೊ 1 ಕಪ್ ಗೋಧಿ ಹಾಗೆಯೇ 1 ಕಪ್ ರವೆನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಗಂಟು ಬರೆದ ಹಾಗೆ ತಿರುಗಿಸ್ಕೊಳ್ಳಿ. ಅದಾದ ನಂತರ ನಿಮಗೆ ಬೇಕಾದಂಥ ಎಲ್ಲ ಥರದ ವೆಜಿಟೇಬಲ್ಸ್ಗಳನ್ನ ನೀವು ಸೇರಿಸ್ಬೋದು. ಸೊ ನಾನಿಲ್ಲಿ ಕ್ಯಾಪ್ಸಿಕಮ್, ಸಣ್ಣಮೆಣಸಿನ್ಕಾಯಿ ಹಾಗೆಯೇ ಕ್ಯಾರೆಟನ್ನು, ಸೊ ಎಲ್ಲ ಥರದ ತರಕಾರಿಗಳನ್ನು ಮಿಕ್ಸ್ ಮಾಡ್ಕೊಂಡಿದ್ದೆ. ಸೊ ಈ ರೀತಿಯಾಗಿ ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗಾಗಿರ್ಬೋದು, ಬ್ರೇಕ್ಫಾಸ್ಟ್ಗಾಗಿರ್ಬೋದು, ಇಲ್ಲ ಅಂತಂದರೆ ಮಧ್ಯಾಹ್ನದ ಲಂಚ್ ಟೈಮ್ನಲ್ಲಿಯೂ ಕೂಡ ನೀವು ಈ ದೋಸೆಯನ್ನು ಇನ್ಸ್ಟಂಟಾಗಿ ಬೇಕನೆ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಸೊ ತುಂಬಾ ಟೇಸ್ಟಿ ಆಗುತ್ತೆ. ಯಾವ ಮಕ್ಕಳು ತರಕಾರಿನ ತಿನ್ನಲ್ಲ ಅಂತ ಹೇಳ್ತಾರೆ, ಆ ಮಕ್ಕಳಿಗೆ ಇದನ್ನು ನೀವು ಮಾಡಿಕೊಡ್ಬೋದು. ಮೇಲ್ಗಡೆ ಸ್ವಲ್ಪ ಚೀಸ್ ಹಾಗೆಯೇ ಕ್ಯಾರೆಟ್ ತುರಿನ ನಾನು ಹಾಕಿದ್ದೆ. ನಿಮಗೆ ಬೇಕಾದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ನನ್ನ ಮಗನಿಗೆ ನಾನು ವೀಕ್ಲಿ 3 ಡೇಸ್ ಆದರೂ ಇದನ್ನ ಮಾಡಿಕೊಡ್ತೀನಿ. ಸೊ ಈ ರೀತಿಯಾಗಿ ನನ್ನ ಇವತ್ತಿನ ದಿನವನ್ನು ಮುಗಿಸಿದೆ ಫ್ರೆಂಡ್ಸ್. ಸೊ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಮತ್ತು ಮುಂದೆ ಇಂಥದ್ದೇ ಒಳ್ಳೆ ವಿಡಿಯೋಸ್ಗಳ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ ನನ್ನ ಜೊತೆ ಇರಲಿ. ಹಾಗೆಯೇ ಟೇಕ್ ಕೇರ್, ಬಾಯ್.